ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಸಾಕಷ್ಟು ಜನರ ಅಚ್ಚುಮೆಚ್ಚಿನ ಧಾರಾವಾಹಿಯಾಗಿದೆ. ಸೊ ಈ ಒಂದು ಧಾರಾವಾಹಿ ಅಂದರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಕಲಾವಿದರು ಯಾವ ಊರಿನವರು ಅನ್ನುವಂಥ ಕಂಪ್ಲೀಟ್ ಡೀಟೇಲ್ಸನ್ನು ಇವತ್ತಿನ ವಿಡಿಯೋ ಮುಖಾಂತರ ಕೊಡ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಕೊನೆಯ ತನಕ ತಪ್ಪದೆ ನೋಡಿ. ಸ್ನೇಹಿತರೆ, ಮೊದಲನೇದಾಗಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ನಟಿಸುವಂತಹ ಸುಷ್ಮಾ ನಾಣಯ್ಯ ಬಗ್ಗೆ ನೋಡೋದಾದರೆ, ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಕಥಾನಾಯಕ ವೈಷ್ಣವ್ ತಾಯಿ ಕಾವೇರಿ ಕಶ್ಯಪ್ ಪಾತ್ರಕ್ಕೆ ಜೀವ ತುಂಬಿರುವಂತಹ ನಟಿ ಸುಷ್ಮಾ ನಾಣಯ್ಯ. ಅಂದರೆ ಈಕೆಯ ಧಾರಾವಾಹಿಯ ಹೆಸರು ಕಾವೇರಿ ಕಶ್ಯಪ್ ಅಂತ, ಈಕೆಯ ನಿಜವಾದ ಹೆಸರು ಸುಷ್ಮಾ ನಾಣಯ್ಯ. ಸೊ ಇವರು ಕೊಡವತಿ ಸ್ನೇಹಿತರೆ, ಆದರೆ ಹುಟ್ಟಿ ಬೆಳೆದದ್ದೆಲ್ಲ ಮೈಸೂರಿನಲ್ಲಿ. ಸೊ ಮೈಸೂರು ಯೂನಿವರ್ಸಿಟಿಯಲ್ಲೇ ಸುಷ್ಮಾ ನಾಣಯ್ಯ ಪದವಿಯನ್ನು ಪಡೆದಿದ್ದಾರೆ. ಬೇಸಿಕಲಿ ಈಕೆ ನೋಡೋದಾದರೆ ಕೊಡವ, ಆದರೆ ಹುಟ್ಟಿರೋದೆಲ್ಲ ಅಂದರೆ ಅಲ್ಲೆಲ್ಲಿ ಬೆಳೆದಿರೋದೆಲ್ಲ ಮೈಸೂರಿನಲ್ಲಿ ಸ್ನೇಹಿತರೆ. ಇನ್ನು ನೆಕ್ಸ್ಟ್, ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಕಥಾನಾಯಕ ವೈಷ್ಣವ್ ತಂದೆ ಕೃಷ್ಣ ಕಶ್ಯಪ್ ಪಾತ್ರದಲ್ಲಿ ನಟಿಸ್ತಿರುವಂತಹ ನಟನ ಹೆಸರು ನೋಡೋದಾದರೆ ಸುರೇಶ್ ರೈ. ಸೊ ಇವರು ಪುತ್ತೂರಿನವರು ಸ್ನೇಹಿತರೆ. ಮಂಗಳೂರು ಯೂನಿವರ್ಸಿಟಿಯಲ್ಲಿ ಸುರೇಶ್ ರೈ ವ್ಯಾಸಂಗವನ್ನು ಮಾಡಿದ್ದಾರೆ. ಸೊ ಇವರು ಮಂಗಳೂರಿನವರಾದರೂ ಕೂಡ ಕಂಪ್ಲೀಟ್ ಆಗಿ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿರುವಂತಹ ನಟ. ಈ ಒಂದು ಧಾರಾವಾಹಿಯಲ್ಲಿ ಅದ್ಭುತವಾದ ಪಾತ್ರವನ್ನು ಮಾಡ್ತಿರುವಂಥ ಕಲಾವಿದ ಸ್ನೇಹಿತರೆ. ಇನ್ನು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ವೈಷ್ಣವ್ ಅತ್ತೆ ಸುಪ್ರೀತಾ ಪಾತ್ರದಲ್ಲಿ ನಟಿಸಿರುವಂತಹ ನಟಿಯ ಹೆಸರು ರಜನಿ ಪ್ರವೀಣ್ ಸ್ನೇಹಿತರೆ. ಇವರು ಕುಂದಾಪುರ ತಾಲೂಕಿನ ಹೊಸಂಗಡಿಯವರು ಸ್ನೇಹಿತರೆ. ಸೊ ಅದಾದ ಮೇಲೆ ನಾವು ನೋಡೋದಾದರೆ, ಕುಂದಾಪುರ ತಾಲೂಕಿನ ಶಂಕರನಾರಾಯಣದಲ್ಲಿರುವಂತಹ ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜಿನಲ್ಲಿ ನಟಿ ರಜನಿ ಪ್ರವೀಣ್ ಶಿಕ್ಷಣವನ್ನು ಪಡೆದಿರುವಂಥದ್ದು. ಸೊ ಈಕೆ ಕಂಪ್ಲೀಟ್ ಆಗಿ ತನ್ನ ಒಂದು ಎಜುಕೇಷನನ್ನು ಮುಗಿಸಿರುವಂಥದ್ದು ಕುಂದಾಪುರದಲ್ಲೇ. ಸೊ ಅದಾದ ಮೇಲೆ ಸೀರಿಯಲ್ಗೆ ಬಂದಿರುವಂಥವ್ರು ಸ್ನೇಹಿತರೆ. ಇನ್ನು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಕಥಾನಾಯಕಿ ಬಗ್ಗೆ ಹೇಳಲೇಬೇಕು. ಲಕ್ಷ್ಮೀ ಪಾತ್ರವನ್ನು ಭೂಮಿಕಾ ರಮೇಶ್ ನಿರ್ವಹಿಸುತ್ತಿದ್ದಾರೆ. ನಟಿ ಭೂಮಿಕಾ ರಮೇಶ್ ಅವರು ಸಾಂಸ್ಕೃತಿಕ ನಗರಿ ಮೈಸೂರಿನವರು. ಇನ್ನು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ವೈಷ್ಣವ್ ತಂಗಿ ವಿಧಿ ಪಾತ್ರದಲ್ಲಿ ಲಾವಣ್ಯ ಹಿರೇಮಠ್ ಅಭಿನಯಿಸ್ತಾ ಇದ್ದಾರೆ. ಸೊ ಇವರು ಯಾವ ಊರಿನವರು ಅಂತ ನೋಡೋದಾದರೆ, ರಾಯಚೂರು ಜಿಲ್ಲೆಯ ಹಟ್ಟಿಯಲ್ಲೇ ಒಂದು ಹುಟ್ಟಿ ಬೆಳೆದವರು ಸ್ನೇಹಿತರೆ. ಸೊ ರಾಯಚೂರು ಜಿಲ್ಲೆಯವರು ಇವರು. ಅದಾದ ಮೇಲೆ ಸೀರಿಯಲ್ ಅಂತ ಬಂದಾಗ ಇವರು ಬೆಂಗಳೂರಿನಲ್ಲಿ ಸೆಟಲ್ ಆಗಿರುವಂಥದ್ದು. ಬಟ್ ಇವರ ಒಂದು ಹೋಮ್ ಟೌನ್ ಅಂತ ಬಂದರೆ ಅದು ರಾಯಚೂರು ಸ್ನೇಹಿತರೆ. ಇನ್ನು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಗಂಗಾ ಪಾತ್ರವನ್ನು ನಿಭಾಯಿಸುತ್ತಿರುವವರು ಹರ್ಷಿತಾ ಸ್ನೇಹಿತರೆ. ಈಕೆಯ ನಿಜವಾದ ಹೆಸರು ಹರ್ಷಿತಾ. ಸೊ ಇವರು ತುಮಕೂರಿನ ಮಧುಗಿರಿ ಹುಡುಗಿ ಸ್ನೇಹಿತರೆ. ಇನ್ನು ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಈ ಒಂದು ಧಾರಾವಾಹಿಯ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಅದು ತನ್ವೀರ. ನೆಗೆಟಿವ್ ಶೇಡ್ ಆದರೂ ಕೂಡ ಈಕೆಗೆ ಇರುವಂಥ ಅಭಿಮಾನಿ ಬಳಗ ಕಮ್ಮಿ ಏನಲ್ಲ. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಕೀರ್ತಿ ಪಾತ್ರದಲ್ಲಿ ನಟಿಸಿರುವಂಥ ಈಕೆಯ ಹೆಸರು ತನ್ವೀರಾವ್. ಸೊ ತನ್ವೀರಾವ್ ಮಂಗಳೂರಿನವರು ಸ್ನೇಹಿತರೆ. ಇನ್ನು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಅಂಕಿತ ಪಾತ್ರದಲ್ಲಿ ಮಣಿಕಂಠ ಅಭಿನಯಿಸ್ತಿರುವವರು. ಸೊ ಇವರು ಕೂಡ ಸಾಂಸ್ಕೃತಿಕ ನಗರಿ ಮೈಸೂರಿನವರು ಸ್ನೇಹಿತರೆ. ಸೊ ಹೀಗಾಗಿ ಸಾಕಷ್ಟು ಜನ ಬಂದಾಗ ಮೈಸೂರು ಹಾಗೆ ಕುಂದಾಪುರ ಮಂಗಳೂರು ಸೈಡ್ನವರೇ ಸ್ನೇಹಿತರೆ. ಸಾಕಷ್ಟು ಜನ ಇಲ್ಲಿ ಕಲಾವಿದರು, ತನ್ವೀರಾವ್ ಆಗಿರ್ಬೋದು ಅಥವಾ ಒಂದಷ್ಟು ಕಲಾವಿದರು ಮಂಗಳೂರಿನವರು, ಏನೋ ಲಾವಣ್ಯ ಹಿರೇಮಠ್ ರಾಯಚೂರಾಗಿರ್ಬೋದು, ಭೂಮಿಕಾ ಮೈಸೂರಿನವರಾಗಿರ್ಬೋದು, ಇನ್ನು ರಜನಿ ಪ್ರವೀಣ್ ಅವರು ಕುಂದಾಪುರದವರಾಗಿರ್ಬೋದು. ಸೊ ಸುರೇಶ್ ರೈ ಪುತ್ತೂರಿನವರು, ಇದು ಕೂಡ ಮಂಗಳೂರಿಗೆ ಬರುವಂಥದ್ದು. ಸುಷ್ಮಾ ನಾಣಯ್ಯ ಕೂಡ ಇವರು ಕೂಡ ಮೈಸೂರಿನವರು ಸ್ನೇಹಿತರೆ. ಸೊ ಹಾಗಾಗಿ ಸಾಕಷ್ಟು ಜನ ಈ ಒಂದು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಕಲಾವಿದರ ಊರು ನೋಡೋದಾದರೆ ಮೈಸೂರು ಹಾಗೆ ಮಂಗಳೂರಿನವರೇ ಸಾಕಷ್ಟು ಜನ ಇರುವಂಥದ್ದು ಸ್ನೇಹಿತರೆ. ಸೊ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಯಾವ ಪಾತ್ರ ನಿಮಗೆ ಇಷ್ಟ ಆಗುತ್ತೆ, ಸೊ ಯಾವ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ, ಸೊ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.